ನಮಸ್ಕಾರ ವೀಕ್ಷಕರೇ, ನಾನಿವತ್ತು ಉಳಿದ ಉಲ್ಲನ್ಗಳಿಂದ ಹೂವನ್ನು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಹೀಗೆ ನಿಮ್ಮ ಮನೇಲಿ ಏನಾದರೂ ಮಾಡಿ ಉಳಿದಿರುತ್ತಲ್ಲ, ವೇಸ್ಟ್ ಹುಲ್ಲನ್ನು ಸ್ವಲ್ಪ ಉಳಿದಿರುತ್ತೆ ಹುಲ್ಲನ್ನು, ಅದನ್ನು ಮತ್ತೆ ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹೀಗೆ ಕಲರಿಂದು ಹುಲ್ಲನ್ನು ತೊಗೊಂಡಿದ್ದೀನಿ ನಾನೀಗ. ನಾವು ಮಾಡೋದು ಹೇಗೆ ಅಂದರೆ ಸಿಂಪಲ್ ಇದೆ. 3 ಬೆರಳಲ್ಲಿ ಹೀಗೆ ಸುತ್ತಕೊಳ್ತಾ ಹೋಗಬೇಕು. ಹೆಬ್ಬೆರಳಲ್ಲಿ ಒಂದು ಕಡೆ ಹಿಡ್ಕೊಳ್ಳಿ, ಅದನ್ನು ಒಂದು ತುದಿನ ಹೀಗೆ ಸುತ್ತಾ ಹೋಗಬೇಕು. ಒಂದು ಕೈಯಿಂದ ಸುತ್ತಿ ಮತ್ತೊಂದು ಕೈಯಿಂದ ಹಿಂಗೆ ಹಿಡ್ಕೊಂಡ್ರೆ ಆಯಿತು. ಈಗ ಅಲ್ಲಿ ದಾರ ಕಟ್ಟಾಯಿತು, ತೊಂದರೆ ಇಲ್ಲ ಫ್ರೆಂಡ್ಸ್, ಅದೇ ಮುಂದುವರಿಸ್ತಾ ಹೋಗ್ಬೋದು. ಹೀಗೆ ಸುತ್ತುತ್ತಾ ಒಂದು 50 ರೌಂಡನ್ನು ಹಾಕಿ ಫ್ರೆಂಡ್ಸ್. ನಾನಿಲ್ಲಿ 50 ರೌಂಡನ್ನು ಹಾಕ್ಕೊಂಡಿದ್ದೀನಿ. ಹೀಗೆ ಸುತ್ತುತ್ತಾ ಹೋದರೆ ಆಯಿತು. ಈಗ 50 ರೌಂಡ್ ಮುಗಿದಿದೆ. ಈಗ ಅದನ್ನು ತೆಗೆದು ಬೆರಳಿಂದ ಒಂದು ಕೈಯಿಂದ ಹಿಡ್ಕೊಳ್ಳಿ, ಈ ತುದಿಯನ್ನು ಕಟ್ ಮಾಡಿ ಫ್ರೆಂಡ್ಸ್. ಕಟ್ ಮಾಡಿ ಆದಮೇಲೆ ಇದನ್ನು ಹೀಗೆ ನೀಟಾಗಿ ಎಳ್ಕೊಂಡು ಇದರ ಮಧ್ಯದಲ್ಲಿ ಬರೋ ಹಾಗೆ ದಾರವನ್ನು ಸುತ್ತಿ ಫ್ರೆಂಡ್ಸ್. ದಾರವನ್ನು ಸುತ್ತಿ ಗಂಟು ಹಾಕಬೇಕು ಫ್ರೆಂಡ್ಸ್. ಗಂಟು ಹಾಕಿದ್ಮೇಲೆ ಹೀಗೆ 2 ರೌಂಡ್ ಸುತ್ತಿ ಒಂದು 2-3 ಗಟ್ಟಿಯಾಗಿ ಗಂಟನ್ನು ಹಾಕಿ ಫ್ರೆಂಡ್. ಹೀಗೆ ಗಟ್ಟಿಯಿಂದ ಎಳ್ಕೊಂಡು ಕಟ್ ಮಾಡಿ. ಈಗ ಇದೆರಡೂ ಕಡೆಯೂ ಕಟ್ ಮಾಡಬೇಕು. ಈಗ ಈ ಕಡೆ ಕಟ್ ಮಾಡಿಕೊಂಡು ಈ ಕಡೆನೂ ಕಟ್ ಮಾಡಿಕೊಂಡು ಎಲ್ಲಿ ಉಳಿದಿದೆ ನೋಡಿಕೊಂಡು ಕಟ್ ಮಾಡಿಕೊಂಡ್ರೆ ಆಯಿತು. ಸಿಂಪಲ್ ಇದೆ, ನೋಡೋಕ್ಕೆ ತುಂಬ ಈಸಿನೂ ಇದೆ. ನೀವು ಆರಾಮಾಗಿ ಹೀಗೆ ಕೈಯಲ್ಲಿ ಒಂದು ಸಲ ಹಿಂಗೆ ಸುತ್ತಿ ಮಾಡಿದ್ರೆ ಆಯಿತು. ಹೀಗೆ ನಾನು ಸುಮಾರು ಹೂಗಳನ್ನು ಮಾಡಿಟ್ಕೊಂಡಿದ್ದೀನಿ. ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಅದನ್ನು ಬಳಸಿ ಮತ್ತೇನಾದರೂ ಮಾಡ್ಬೋದು ಅಂಥೇಳಿ ನೋಡೋದಾದರೆ, ಹೀಗೆ ಒಂದು ವೇಸ್ಟ್ ಬಟ್ಟೆ ತಗೊಂಡು ಸೂಜಿ ದಾರನ ತಗೊಂಡು ಆ ಬಟ್ಟೆ ಮೇಲೆ ಈ ಹೂವನ್ನು ಇಟ್ಟು ಸೂಜಿ ದಾರದಿಂದ ಹೊಲಿತಾ ಹೋದ್ರೆ ಆಯಿತು. ಹೀಗೆ ಆ ಹೂವಿನ ಮಧ್ಯದಲ್ಲಿ ಇರುತ್ತಲ್ಲ, ಆ ಮಧ್ಯದಲ್ಲಿ ಹೀಗೆ ಸೂಜಿಯನ್ನು ಹಾಕಿ ಒಂದು 2 ರೌಂಡ್ ಗಟ್ಟಿ ಆಗೋಲ್ಲವರೆಗೆ ಒಂದು 2 ರೌಂಡ್ ಹಾಕಿ ಫ್ರೆಂಡ್ಸ್. ಹೀಗೆ ಗಟ್ಟಿ ಆಗೋಲ್ಲವರೆಗೆ ಹಾಕಿ ಮತ್ತೆ ಇದ್ರ ಪಕ್ಕ ಮತ್ತೊಂದು ಹೂವನ್ನು ತಗೊಳ್ಳಿ. ಹೀಗೆ ಮತ್ತೊಂದು ಹೂವನ್ನು ತಗೊಂಡು ಈಗ ಅದಕ್ಕೆ ಹೊಂದುವಂಥ ಒಂದು ಬೇರೆ ಥರ ಅದ್ರ ಪಕ್ಕ ಯೆಲ್ಲೋ ಕಲರಿನ ಪಕ್ಕ ಯಾವ್ದು ಮ್ಯಾಚ್ ಆಗ್ತದೆ ನೋಡಿಕೊಂಡು ಕಲರ್ ಕಾಂಬಿನೇಷನ್ ನೀವೇ ಮಾಡಿಕೊಂಡು ಹಚ್ಚುತ್ತಾ ಹೋದ್ರೆ ಆಯಿತು. ಹೀಗೆ ಗಟ್ಟಿಯಾಗಿ ಮತ್ತು ದಾರ ಏನು ಕಟ್ ಮಾಡೋದು ಬೇಡ, ಅದು ಹಿಂದ್ಗಡೆ ಹೋಗ್ತದಲ್ಲ, ಅದು ಕಾಣೋದಿಲ್ಲ. ಹಾಗಾಗಿ ಒಂದು 2 ರೌಂಡ್ ಗಟ್ಟಿ ಮಾಡಿ ಹಿಂಗೆ ಹೊಲ್ಕೊಳ್ತಾ ಹೋದ್ರೆ ಆಯಿತು ಫ್ರೆಂಡ್ಸ್. ಎಲ್ಲ ಹೂವನ್ನು ಹೀಗೆ ಒಂದರ ಪಕ್ಕ ಒಂದು ಜೋಡಿಸ್ತಾ ಹೋಗಬೇಕು. ನಿಮ್ಮನೆಲ್ಲೂ ಹೀಗೆ ಹೂವು ಮಾಡಿಕೊಂಡು ನೀವು ಮಾಡಿ ಫ್ರೆಂಡ್ಸ್. ಒಂದು ಸಲ ಮಾಡಿದ್ರೆ ನಿಮ್ಗೆ ಐಡಿಯಾ ಬರುತ್ತೆ. ಹೀಗೆ ಲೈನಾಗಿ ಒಂದರ ಪಕ್ಕ ಒಂದು ಲೈನಾಗಿ ಫಸ್ಟ್ ಜೋಡಿಸ್ಕೊಂಡು ಎಲ್ಲ ಹೂವನ್ನು ನಾನು ಹಚ್ಚಿಟ್ಕೊಂಡು ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ನಾನೊಂದು ಮ್ಯಾಟ್ ಥರ ಮಾಡಿದ್ದೀನಿ, ಟೇಬಲ್ ಮೇಲೂ ಹಾಸ್ಬೋದು. ಅದನ್ನು ಹೀಗೆ ದೊಡ್ಡ ಬಟ್ಟೆಗೆ ಹಿಂಗೆ ಹಚ್ಕೊಂಡು ಅದರ ಅಡಿಗೆ ಮತ್ತೊಂದು ಬಟ್ಟೆ ಹಚ್ಕೊಂಡು ಸುತ್ತಲೂ ಗೋಟ್ ಥರ ಕೊಟ್ಕೊಂಡು ಹೊಲ್ಕೊಳ್ಬೇಕು ಫ್ರೆಂಡ್ಸ್. ಸುತ್ತಲೂ ಬೇರೆ ಕಲರಿನ ಬಟ್ಟೆ ತೊಗೊಂಡು ಹೊಲ್ಕೊಂಡ್ರೆ ಮ್ಯಾಟ್ ಕಂಪ್ಲೀಟ್